ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರ ಹಾಗೂ ಅಕ್ರಮ ಆಸ್ತಿ ಗಳಿಕೆ ಆರೋಪಗಳು ಕೇಳಿಬಂದಿದ್ದು ಅವರು ತಕ್ಷಣವೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಧರಣಿಯನ್ನ ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳಗುಂದ, ಶಾಸಕ ಅಭಯ್ ಪಾಟೀಲ್ ಅವರು ಮಾಜಿ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇತರರ ರಾಜೀನಾಮೆ ಕೇಳುವ ಮೊದಲು ಅಭಯ್ ಪಾಟೀಲ್ ಅವರು ತಮ್ಮ ಮೇಲಿರುವ ಅಕ್ರಮ ಆಸ್ತಿ ಗಳಿಕೆ ಹಾಗೂ ಭ್ರಷ್ಟಾಚಾರದ ಆರೋಪಗಳಿಗೆ ಸ್ಪಷ್ಟನೆ ನೀಡಬೇಕು ಮತ್ತು ನೈತಿಕ ಹೊಣೆ ಹೊರಬೇಕು ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. ಈ ಪ್ರತಿಭಟನಾ ಧರಣಿಯಲ್ಲಿ ಪ್ರಮುಖರಾದ ಯುವರಾಜ್ ತಳವಾರ್, ಅನಿಲ್ ಹೂಪರಿ, ಸದ್ದಾಂ, ತಹಶೀಲ್ದಾರ್ ಪ್ರಶಾಂತ್ ಪೂಜಾರಿ, ಸಿದ್ದು ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿದ್ರು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಇಡ್ಲಿ ಸಾಂಬಾರ್ ಅಚ್ಚಾ ಹೇ. ಇವತ್ತಿನ ದಿವಸ ಏನು ಇವರು ಶಾಸಕರಂತ ಅಭಯ್ ಪಾಟೀಲ್ ಅವರು ಏನು ಒಂದು ಇತರ ಯಾವ್ದಾದ್ರು ಪಕ್ಷದ ಇದ್ದಲ್ಲಿ ಇದ್ರೆ ಯಾರೊಬ್ರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ರಾಜೀನಾಮೆ ಕೊಡುವವರೆಗೆ ನಾವು ಇಲ್ಲಿಂದ ಹೇಳಂಗಿಲ್ಲ ಅಂತಕೊಂಡು ಇದೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಮುಂತಾದ ನೋಡಿ ನನಗೆ ಬಹಳ ತುಂಬಾ ಹಾಸ್ಯಾಸ್ಪದ ಆಗಾಯ್ತು. ಏನೊಂದು ಹಾಸ್ಯಕೂಟ ಮುಂದಂಗ ಆಗಿದೆ. ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ನಾನು ನೋಡಿದೆ. ಇವತ್ತಿನ ದಿವಸ ಅವರೇ ಭ್ರಷ್ಟಾಚಾರ ಆಗಿದ್ದಾರೆ. ಮತ್ತೆ ಇವತ್ತಿನ ದಿವಸ ತಮ್ಗೆ ಗೊತ್ತಿರುವ ಹಾಗೆ 2012ರಿಂದ ಹಿಡ್ಕೊಂಡು ಇನ್ನೂವರೆಗೆ 2026 ಈಗ ನಡೆದಿದೆ. ಕಳೆದ 13 ವರ್ಷ ಆಯ್ತು. ಸುಮಾರು ಸಲ ಹೈಕೋರ್ಟ್ ಹಾಗೂ ಇದು ಸುಪ್ರೀಂ ಕೋರ್ಟ್ ಅವರು ಹೋಗಿ ಬಂದು ಕೂಡ ಅದರಲ್ಲಿ ಟೆಕ್ನಿಕಾಲಿಟಿ ಮೇಲೆ ಅದು ಕೇಸ್ ಕ್ವಾಶ್ ಆದ್ರೂ ಕೂಡ ಮೆರಿಟ್ ಮೇಲೆ ಕ್ವಾಶ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಬಾಕಿ ಇದೆ. ಅವರ ಮೇಲೆ ಭ್ರಷ್ಟಾಚಾರದ 100 ಕೋಟಿಗಳ ಹಗರಣದ ಬಗ್ಗೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇದೆ. ಅದು ಕೂಡ ಅವರೇ ಸರ್, ಈಗ ಬಿಜೆಪಿ ಅವರು ಬಿ ನಾಗೇಂದ್ರ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಭ್ರಷ್ಟಾಚಾರ ಆರೋಪ ಮಾಡ್ತಾರೆ. ಅವ್ರ ಮಂತ್ರಿ ಇದಕ್ಕಂತ ಈಗ ಏನಾದ್ರು ನೀವು ಕೂತಿದ್ದೀರಾ, ಅದ್ರ ವಿರುದ್ಧವಾಗಿ ಮಾಡ್ತಾ ಇದಾರೆ, ರಾಜಕೀಯ ಪ್ರೇರಿತ ಅಂತ ಮಾತಾಡ್ಬೇಕು. ಅದ್ರ ಬಗ್ಗೆ ನೋಡ್ರಿ, ನಾವು ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಗಿ ಇವತ್ತು ಬೇರೆ ಬೇರೆ ಸಂಘಟನೆ ಎಲ್ಲ ಜನ ಬಂದಿದ್ದಾರೆ. ಮುಖ್ಯವಾಗಿ ಅದ್ರ ಬೆಳಗಾವಿ ದಕ್ಷಿಣದಿಂದ ಬಹಳಷ್ಟು ಯುವಕರು ಬಂದಿದ್ದಾರೆ. ಒಂದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಇವತ್ತು ಕೇಂದ್ರ ಸರ್ಕಾರ ಅವ್ರ ಸರ್ಕಾರ ಇದೆ. ಅವ್ರಿಗೊಂದು ಜವಾಬ್ದಾರಿ ಇತ್ತು. ಇವತ್ತು ಅವರು ಬೇರೆ ಬಟ್ ಮಾಡಿ ತೋರಿಸೋದಕ್ಕೆ ಮುಂಚೆ ತಮ್ಮ ಮನ್ಯಾಗ ವ್ಯವಸ್ಥೆ ಸರಿತ ನೋಡ್ಕೋಬೇಕು. ಶಿಸ್ತಿನ ಪಕ್ಷ ಅಂತಾರೆ, ಅವರೆಲ್ಲ ಶಿಸ್ತಿಲ್ಲ. ಹಿಂಗಾಗಿ ಇವತ್ತು ಕರ್ನಾಟಕದ ಸಿಗ್ತಾರೆ. ಯಾಕಂದ್ರೆ ಇವತ್ತು ಅವ್ರ ನಾಗೇಂದ್ರ ಅವ್ರ ಮೇಲೆ ನಾಗೇಂದ್ರ ಅವ್ರ ತಪ್ಪು ಮಾಡ್ರೆ ಅವ್ರ ಮೇಲೆ ಸರ್ಕಾರ ಕ್ರಮ ತಗೋಬೇಕು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ನಾವು ಡಿಮಾಂಡ್ ಮಾಡ್ತೀವಿ. ಅದೆಲ್ಲದ ಯಾಕಂದ್ರೆ ಇವತ್ತು ಬಿಜೆಪಿಗೆ ಯಾವುದೋ ಒಂದು ನೈತಿಕತೆ ಇಲ್ಲ. ಯಾಕಂದ್ರೆ ತಮ್ಮಲ್ಲಿ ಇರುವಂತ ಒಬ್ಬ ಶಾಸಕರ ಮೇಲೆ 2012ರಿಂದ ಇಲ್ಲಿವರೆಗೆ ಮೂರ್ ಎಲೆಕ್ಷನ್ಸ್ ಆಗ್ಯಾವ. ಇವ್ರು 2012ರ ಕೇಸ್ ಹಾಕ್ಯಾವ ಲೋಕಾಯುಕ್ತಾಗ, FIR ಗಳಾಗ್ಯಾವ. ಈ ಸುಪ್ರೀಂ ಕೋರ್ಟ್ ನಾಗ ಮ್ಯಾಟರ್ ನಡೆದೈತಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟೈತಿ. ಇಂತ ಇಷ್ಟೆಲ್ಲ ಇದ್ದಾಗ ತಮ್ಮ ಶಾಸಕರ ಭ್ರಷ್ಟಾಚಾರನಾಗ ಅದಾರ. ಅವಾಗ ಇವರು ಬೇರೆಯವ್ರ ಭ್ರಷ್ಟಾಚಾರದ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ನಮ್ಗೆ ಕೇಳ್ತದೆ. ಎರಡನೇ ವಿಷಯ, ಈ ಬಿಜೆಪಿಯವ್ರು ಮಾಡ್ರು ಆಯ್ತು, ಅಭಯ್ ಪಾಟೀಲ್ ನೈತಿಕತೆ ಬೇಕಲ್ಲ. ಇದು ಬಿ ನಾಗೇಂದ್ರ ಅವ್ರ ಇದನ್ನ